ರಣರೋಚಕ ಬೆಳವಣಿಗೆ ಹಲ್ಚಲ್ ಎಬ್ಬಿಸ್ತಾ ಇದೆ. ದಾವಣಗೆರೆಯ ಮಸಲತ್ತು ಪ್ರಕರಣ ಇತ್ತಲ್ಲ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ನಲ್ಲಿ ಯಾರ್ಯಾರು ಒಳೆಟ್ ಕೊಟ್ರಲ್ಲ, ಈ ವಿಚಾರ ಈಗ ಭಾರೀ ಅಂತರ್ಯುದ್ಧಕ್ಕೆ ಕಾರಣವಾಗಿದೆ. ಇಬ್ಬರು ಕ್ಲೀನ್ ಬೋಲ್ಡ್, ಮೂರನೇ ವಿಕೆಟ್ ಪತನಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ? ಜಬ್ಬಾರ್ ನಜೀರ್ ಬೆನ್ನಲ್ಲೇ ಜಮೀರ್ ಅಹಮದ್ ಖಾನ್ಗೂ ಕೂಡ ಡವಡವ ಶುರುವಾಗಿದೆ. ರಾತ್ರಿ 8 ಗಂಟೆಗೆ ಫಿಕ್ಸ್ ಆಯ್ತಾ ಮುಹೂರ್ತ. ಎರಡನೇ ಸುತ್ತಿನ ಮಾತುಕತೆಗೆ ಸಿಎಂ ಬುಲಾವ್ ನೀಡಿದ್ದಾರೆ ಜಮೀರ್ ಅಹಮದ್ ಖಾನ್ಗೆ. ರಾತ್ರಿ 8 ಗಂಟೆಗೆ ಸಿದ್ದರಾಮಯ್ಯ ಜೊತೆಯಲ್ಲಿ ಜಮೀರ್ ಅಹಮದ್ ಖಾನ್ ಸಮಾಲೋಚನೆಯನ್ನ ಮಾಡ್ತಾರೆ. ಹೈಕಮಾಂಡ್ನಿಂದ ಕ್ಲಿಯರ್ ಮೆಸೇಜ್ ಬಂದಿದೆಯಾ? ರಾತ್ರಿ ವೇಳೆಗೆ ಜಮೀರ್ಗೆ ಸಿಗಲಿದೆಯಾ ಸ್ಪಷ್ಟ ಸಂದೇಶ? ಮುಂಜಾನೆ 10 ನಿಮಿಷ ಮೊದಲ ಸುತ್ತಿನ ಮಾತುಕತೆ. ಒಂದು ಸುತ್ತಿನ ಮಾತುಕತೆಯನ್ನ ಸಿದ್ದರಾಮಯ್ಯ ಜಮೀರ್ ಜೊತೆಯಲ್ಲಿ ಮಾಡಿದ್ದಾರೆ. ಜಮೀರ್ ತಲೆದಂಡಕ್ಕೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ಯಾ? ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ತಲುಪಿದೆ. ಈ ಕಾರಣದಿಂದ ಜಮೀರ್ ಅಹಮದ್ ಖಾನ್ ಅವರು ಸೇರಿದಂತೆ ಯಾರ್ಯಾರು ಒಳೆಟ್ ಕೊಟ್ಟಿದ್ದಾರೆ ದಾವಣಗೆರೆ ದಕ್ಷಿಣದಲ್ಲಿ, ಅವರಿಗೆ ಹೈಕಮಾಂಡೇ ಬಹಳ ಕ್ಲಿಯರ್ ಆಗಿ ಸಂದೇಶವನ್ನು ರವಾನಿಸಿದೆ. ಅವರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ. ಈ ನಿಟ್ಟಿನಲ್ಲೇ ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಮುಹೂರ್ತ ಇಟ್ಟಾಗಿದೆ 8 ಗಂಟೆಗೆ. ಅದು ಏನು ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ಈಗಾಗಲೇ 2 ವಿಕೆಟ್ಗಳು ಬೋಲ್ಡ್ ಆಗಿದ್ದಾವೆ. ಯಾರು ಅಲ್ಪಸಂಖ್ಯಾತ ಅಭ್ಯರ್ಥಿ ಪರವಾಗಿ ಇರಾದೆಯನ್ನು ಹೊಂದಿದ್ರು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡೋ ವಿಚಾರವಾಗಿ ಡಬಲ್ ಗೇಮ್ ಮಾಡಿದ್ರು, ಇಬ್ಬರಿಗೆ ಈಗ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟು ಅವರ ತಲೆದಂಡ ಆಗಿದೆ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಆ ಲೀಸ್ಟ್ನಲ್ಲಿ ಇದ್ದಾರೆ ಅನ್ನೋದು ಈಗಿರುವ ಚರ್ಚೆ. ಹೀಗಿರುವಾಗ ರಾತ್ರಿ 8 ಗಂಟೆಗೆ ಮತ್ತೊಂದು ಸುತ್ತಿನಲ್ಲಿ ಮಾತುಕತೆಯಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಒಂದು ಸ್ಪಷ್ಟತೆ ಸಿಗುತ್ತೆ. ಜಮೀರ್ ಅಹಮದ್ ಖಾನ್ಗೆ ಈ ಹೊತ್ತಿನವರೆಗೂ ಕೂಡ ಡವಡವ ಶುರುವಾಗಿದೆ. ಏನಾಗುತ್ತೋ ಏನೋ ನನ್ನ ಭವಿಷ್ಯ ಅನ್ನೋದು. ಜಮೀರ್ ಅಹಮದ್ ಖಾನ್ ಅವರಿಗೆ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯನ್ನ ಹೊರತುಪಡಿಸಿ ಬೇರೆ ಯಾರಿಗೆ ಅಲ್ಪಸಂಖ್ಯಾತ ನಾಯಕನಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ನೆತ್ತಿ ಮೇಲೆ ತೂಗುಗತ್ತಿ ಅನ್ನೋ ರೀತಿಯಲ್ಲಾಗಿದೆ. ಹೈಕಮಾಂಡ್ ಖಂಡಾತುಂಡವಾಗಿ ಹೇಳಿದೆ, ಯಾರು ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಬೆಂಬಲಿಸಿಲ್ಲ ಅಥವಾ ಒಳಗೊಳಗೆ ಪಿತೂರಿ ಮಾಡಿದ್ರು, ಒಳಗೊಳಗೆ ಮಸಲತ್ತು ಮಾಡಿದ್ರು, ಅವರ ವಿರುದ್ಧ ನಿರ್ದಾಕ್ಷಣ್ಯ ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಇಬ್ಬರ ತಲೆದಂಡವನ್ನ ಈಗ ರಾಜ್ಯದ ಕಾಂಗ್ರೆಸ್ನ ನಾಯಕರು ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದರಲ್ಲಿ ಮಸಲತ್ತು ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪ ಇದೆ. ಜಮೀರ್ ಅಹಮದ್ ಖಾನ್ ಅವರಿಗೂ ಕೂಡ ತಲೆದಂಡ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿ ಈ ಕುರಿತಾಗಿ ಮಾಹಿತಿಯನ್ನ ನೀಡ್ತಾರೆ. ಹನುಮಂತು, ಜಮೀರ್ ಅಹಮದ್ ಖಾನ್ ಅವರ ಪಾತ್ರ ಎಂಥದ್ದು? ದಾವಣಗೆರೆ ದಕ್ಷಿಣದಲ್ಲಿ ಮಸಲತ್ತು ಮಾಡಿರೋ ವಿಚಾರ ಹೈಕಮಾಂಡ್ ಏನ್ ಸೂಚನೆ ಕೊಟ್ಟಿದೆ? ಈಗ ಜಮೀರ್ ಅಹಮದ್ ಖಾನ್ ಅವರು ಆ ಲೀಸ್ಟ್ನಲ್ಲಿ ಇದ್ದಾರಾ? ಹನುಮಂತು. ರಂಜಿತ್, ಜಮೀರ್ ಅಹಮದ್ ಖಾನ್ ಅವರು ತಲೆದಂಡದ ಲಿಸ್ಟ್ನಲ್ಲಿ ಇದ್ದಾರಾ ಅನ್ನೋಂಥದ್ದೇ ಈಗ ಪ್ರಶ್ನೆ ಇರೋಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ಅಲ್ಲಿ ಈಗ AICCಗೆ ವರದಿ ಆಗಿರುವಂತಹ ಆರೋಪ ಮತ್ತು ಮೌಖಿಕ ಒಂದಷ್ಟು ವಿಚಾರಗಳೇನಂತಂದು ಹೇಳಿದ್ರೆ, ದಾವಣಗೆರೆ ವಿಧಾನಸಭಾ ಚುನಾವಣೆಯ ಟಿಕೆಟ್ ವಿಚಾರದಲ್ಲಿ ಮೂಡಿದಂತಹ ಗೊಂದಲಗಳು ಅಲ್ಪಸಂಖ್ಯಾತ ಸಮುದಾಯದ ನಾಯಕರ ನಡುವೆ ಒಂದಷ್ಟು ಭಿನ್ನ ನಿಲುವುಗಳನ್ನು ತರಿಸ್ತು. ಅದರ ಜೊತೆಗೆ ಟಿಕೆಟಿನ ವಿಚಾರಕ್ಕೆ ಸಾಕಷ್ಟು ಗೊಂದಲ ಆಯಿತು. ಆದಾಗ್ಯೂ ಕೂಡ ಒಂದಷ್ಟು ರೀತಿಯ ಸಂಧಾನ ಸಭೆಯನ್ನು ಮಾಡಿ ಟಿಕೆಟ್ ಅಂತಿಮ ಮಾಡಿದ ನಂತರವೂ ಕೂಡ ಅಲ್ಲಿ ಪಕ್ಷದ ವಿಚಾರದಲ್ಲಿ ಒಂದಷ್ಟು ಆಂತರಿಕ ಬೆಳವಣಿಗೆಗಳಾಯಿತು ಅನ್ನೋಂಥದ್ದು ಇರೋಂಥದ್ದು. ಒಂದು ನೇರವಾಗಿ ಬೇರೆ ಬೇರೆ ಅಭ್ಯರ್ಥಿಗಳಿಗೂ ಕೂಡ ಫಂಡ್ ಮಾಡಿದ್ದಾರೆ ಅನ್ನೋಂಥ ಆರೋಪ ಇದೆ. ಮತ್ತೊಂದು ಕಡೆಗೆ
ಪ್ರಚಾರಕ್ಕೆ ಹೋಗಲಿಲ್ಲ ಅನ್ನುವಂಥ ಆರೋಪವೂ ಕೂಡ ಇದೆ. ಆ ಪ್ರಚಾರಕ್ಕೆ ಅಲ್ಲಿ ಅಬ್ದುಲ್ ಜಬ್ಬಾರ್ ಅವರು ದಾವಣಗೆರೆಯಲ್ಲಿ ಇದ್ರೂ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರು ನನ್ನನ್ನು ಕರೆದಿಲ್ಲ, ಆ ಕಾರಣಕ್ಕಾಗಿ ನಾನು ಹೋಗಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದರು. ಈತ ನಸೀರ್ ಅಹಮದ್ ಅವರು ಕೂಡ ಅಲ್ಲಿ ದಾವಣಗೆರೆ ವಿಚಾರದಲ್ಲಿ ಒಂದಷ್ಟು ಬೇರೆ ಬೇರೆ ಕಾರ್ಯಚಟುವಟಿಕೆಗಳನ್ನು ಮಾಡಿದ್ದಾರೆ ಅನ್ನೋಂಥ ಆರೋಪಗಳಿತ್ತು. ಮತ್ತೊಂದು ಕಡೆಗೆ ಸಚಿವ ಜಮೀರ್ ಅಹಮದ್ ಅವರು ಪ್ರಚಾರಕ್ಕೆ ಹೋಗ್ತಾರಾ ಇಲ್ವಾ ಅನ್ನೋಂಥ ಸಾಕಷ್ಟು ಚರ್ಚೆಗಿತ್ತು. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅವರು ಪ್ರಚಾರಕ್ಕೆ ಬರ್ತಾರೆ ಅನ್ನೋಂಥದ್ದು ಹೇಳಿದ್ರು. ಅದರ ಸೂಚನೆ ಮೇಲೆ ಪ್ರಚಾರಕ್ಕೆ ಹೋಗಲಿಲ್ಲ. ಅಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಮನೆಗೆ ಹೋಗಿ ಪ್ರೆಸ್ ಮೀಟನ್ನು ಮಾಡಿದ್ರು, ಊಟ ಮಾಡಿದ ನಂತರದಲ್ಲಿ ಅಗೇನು ವಾಪಸ್ ಬಂದರು, ಅಲ್ಲಿ ಪ್ರಚಾರ ಮಾಡಲಿಲ್ಲ ಅನ್ನುವಂಥ ಆರೋಪವಿದ್ದಾವೆ. ಈ ಎಲ್ಲ ಆರೋಪಗಳು ಮಾಡಿರುವಂಥದ್ದು ಯಾರು, ಇಲ್ಲಿ ವರದಿ ಅಂತ ಮಾಡಿರುವಂಥದ್ದು ಯಾರು ಅಂತಂದು ಹೇಳಿದ್ರೆ AICC ಸಹ ಕಾರ್ಯದರ್ಶಿಗಳು ಅಲ್ಲಿ ಕ್ಷೇತ್ರದಲ್ಲಿ ಏನಿದ್ರು ಅವರು ಕೊಟ್ಟಂಥ ವರದಿಯ ಆಧಾರಿತವಾಗಿ ಈಗ ಕ್ರಮಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದಂತೂ ಸತ್ಯ. ಅದರ ಮೊದಲ ಭಾಗವಾಗಿ ಅಬ್ದುಲ್ ಜಬ್ಬಾರ್ ಅವರು ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಮತ್ತೊಂದು ಕಡೆಗೆ ನಸೀರ್ ಅಹಮದ್ ಅವರು ಕೂಡ ಅವರು ರಾಜೀನಾಮೆ ಕೊಡಲಿಕ್ಕೆ ಹೇಳಿದರು. ರಾಜೀನಾಮೆ ಕೊಡದ ಕಾರಣಕ್ಕಾಗಿಯೇ ಅವರನ್ನು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಈಗ ಬಿಡುಗಡೆ ಮಾಡಲಾಗಿದೆ. ಈಗ ಇವರಿಬ್ಬರ ನಂತರದಲ್ಲಿ ಸಚಿವ ಜಮೀರ್ ಅಹಮದ್ ಅವರ ತಲೆದಂಡ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳೇ ಈಗ ಮೂಡ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿಯೇ ಬೆಳಗ್ಗೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅವ್ರನ್ನ ಕರೆಸಿ ಮಾತುಕತೆಯನ್ನು ನಡೆಸಿದ್ರು. ಅದಕ್ಕೆ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೆ ಹೋಗುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಮಾತುಕತೆ ಪೂರ್ತಿ ಪ್ರಮಾಣದಲ್ಲಿ ಆಗಿಲ್ಲ ಅನಿಸುತ್ತೆ. ಆ ಕಾರಣಕ್ಕಾಗಿಯೇ ಮತ್ತೆ ರಾತ್ರಿ 8 ಗಂಟೆಗೆ ಸಚಿವರು ಜಮೀರ್ ಅಹಮದ್ ಅವರಿಗೆ ಬುಲಾವನ್ನು ಕೊಟ್ಟಿದ್ದಾರೆ. ಅವರು ರಾತ್ರಿ ಹೋಗಿ ಮಾತುಕತೆಯನ್ನು ನಡೆಸ್ತಾರೆ. ಆದರೆ ಇಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಅವರ ವರಸೆ ಯಾವ ರೀತಿ ಇತ್ತು ಅಂತಂದು ಹೇಳಿದ್ರೆ, ನಾನು ಎಲ್ಲೂ ಕೂಡ ತಪ್ಪುಗಳನ್ನು ಮಾಡಿಲ್ಲ, ಹೈಕಮಾಂಡ್ ಏನು ಹೇಳಿತ್ತು ಅದನ್ನು ನಾನು ಮಾಡಿದ್ದೀನಿ. ಕೇರಳ ಚುನಾವಣಾ ಪ್ರಚಾರಕ್ಕೆ ಹೋಗಬೇಕು ಅಂತಂದೇಳಿ ಸ್ಟಾರ್ ಕ್ಯಾಂಪಿನಿಯರ್ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಹಾಕಿದ್ರು. ಅಲ್ಲಿ ಆ ಕಾರಣಕ್ಕಾಗಿ ಕೇರಳದಲ್ಲಿ ಹೋಗಿ ಪ್ರಚಾರವನ್ನು ಮಾಡಿದ್ದೇನೆ. ಮತ್ತೊಂದು ಕಡೆಗೆ ದಾವಣಗೆರೆಯಲ್ಲೇ ಬರಬೇಕು ಅಂತ CM ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದರು. CM ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ದಾವಣಗೆರೆಗೆ ಬಂದು ಎಸ್ ಮಲ್ಲಿಕಾರ್ಜುನ್ ಅವ್ರ ಮನೆಯಲ್ಲಿ ಊಟ ಮಾಡಿದ್ದೇನೆ, ಸುದ್ದಿಗೋಷ್ಠಿ ಮಾಡಿದ್ದೇನೆ, ಮತ್ತು ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಿದ್ದೇನೆ. ನಾನು ಹೈಕಮಾಂಡ್ ಹೇಳಿರೋ ಪ್ರಕಾರ ನಡೆದುಕೊಂಡಿದ್ದೇನೆ, ಅದನ್ನು ಬಿಟ್ಟು ಬೇರೆ ಯಾವುದೂ ಕೂಡ ಮಾಡಿಲ್ಲ ಅನ್ನುವಂಥ ಸಮರ್ಥನೆಗಳನ್ನು ಕೊಟ್ಟಿದ್ದಾರೆ. ಆದರೆ ಅದಕ್ಕೂ ಮೀರಿ ಒಂದಷ್ಟು ಪಕ್ಷ ವಿರೋಧಿ ಚಟುವಟಿಕೆಗಳು ನಡೆದಿದ್ದಾವೆ ಅನ್ನೋಂಥ ಆರೋಪ ಇರುವಂಥ ಕಾರಣಕ್ಕಾಗಿ ಹೈಕಮಾಂಡ್ಗೆ ಹೋದಂಥ ದೂರಿನ ಹಿನ್ನೆಲೆಯಲ್ಲಿ ನಾವೇನು ಮಾಡಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿ ಇವತ್ತು ಸಭೆ ನಡೆಸುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹನುಮಂತು, ರಣರೋಚಕ ಬೆಳವಣಿಗೆ ಹಲ್ಚಲ್ ಎಬ್ಬಿಸ್ತಾ ಇದೆ. ದಾವಣಗೆರೆಯ ಮಸಲತ್ತು ಪ್ರಕರಣ ಇತ್ತಲ್ಲ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಯಾರ್ಯಾರು ಒಳೆಟ್ ಕೊಟ್ರಲ್ಲ, ಈ ವಿಚಾರ ಈಗ ಭಾರೀ ಅಂತರ್ಯುದ್ಧಕ್ಕೆ ಕಾರಣವಾಗಿದೆ. ಇಬ್ಬರು ಕ್ಲೀನ್ ಬೋಲ್ಡ್, ಮೂರನೇ ವಿಕೆಟ್ ಪತನಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ? ಜಬ್ಬಾರ್ ನಜೀರ್ ಬೆನ್ನಲ್ಲೇ ಜಮೀರ್ ಅಹಮದ್ ಖಾನ್ಗೂ ಕೂಡ ಡವಡವ ಶುರುವಾಗಿದೆ. ರಾತ್ರಿ 8 ಗಂಟೆಗೆ ಫಿಕ್ಸ್ ಆಯ್ತಾ ಮುಹೂರ್ತ. ಎರಡನೇ ಸುತ್ತಿನ ಮಾತುಕತೆಗೆ CM ಬುಲಾವ್ ನೀಡಿದ್ದಾರೆ ಜಮೀರ್ ಅಹಮದ್ ಖಾನ್ಗೆ. ರಾತ್ರಿ 8 ಗಂಟೆಗೆ ಸಿದ್ದರಾಮಯ್ಯ ಜೊತೆಯಲ್ಲಿ ಜಮೀರ್ ಅಹಮದ್ ಖಾನ್ ಸಮಾಲೋಚನೆಯನ್ನು ಮಾಡ್ತಾರೆ. ಹೈಕಮಾಂಡ್ನಿಂದ ಕ್ಲಿಯರ್ ಮೆಸೇಜ್ ಬಂದಿದೆಯಾ? ರಾತ್ರಿ ವೇಳೆಗೆ ಜಮೀರ್ಗೆ ಸಿಗಲಿದೆಯಾ ಸ್ಪಷ್ಟ ಸಂದೇಶ? ಮುಂಜಾನೆ 10 ನಿಮಿಷ ಮೊದಲ ಸುತ್ತಿನ ಮಾತುಕತೆ. ಒಂದು ಸುತ್ತಿನ ಮಾತುಕತೆಯನ್ನು ಸಿದ್ದರಾಮಯ್ಯ ಜಮೀರ್ ಜೊತೆಯಲ್ಲಿ ಮಾಡಿದ್ದಾರೆ. ಜಮೀರ್ ತಲೆದಂಡಕ್ಕೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನು ಕೊಟ್ಟಿದೆಯಾ? ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ತಲುಪಿದೆ. ಈ ಕಾರಣದಿಂದ ಜಮೀರ್ ಅಹಮದ್ ಖಾನ್ ಅವರು ಸೇರಿದಂತೆ ಯಾರ್ಯಾರು ಒಳೆಟ್ ಕೊಟ್ಟಿದ್ದಾರೆ ದಾವಣಗೆರೆ ದಕ್ಷಿಣದಲ್ಲಿ, ಅವರಿಗೆ ಹೈಕಮಾಂಡೇ ಬಹಳ ಕ್ಲಿಯರ್ ಆಗಿ ಸಂದೇಶವನ್ನು ರವಾನಿಸಿದೆ. ಅವರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂಥೇಳಿ. ಈ ನಿಟ್ಟಿನಲ್ಲೇ ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಮುಹೂರ್ತ ಇಟ್ಟಾಗಿದೆ 8 ಗಂಟೆಗೆ. ಅದು ಏನು ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ಈಗಾಗಲೇ 2 ವಿಕೆಟ್ಗಳು ಬೋಲ್ಡ್ ಆಗಿದ್ದಾವೆ. ಯಾರು ಅಲ್ಪಸಂಖ್ಯಾತ ಅಭ್ಯರ್ಥಿ ಪರವಾಗಿ ಇರಾದೆಯನ್ನು ಹೊಂದಿದ್ರು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡೋ ವಿಚಾರವಾಗಿ ಡಬಲ್ ಗೇಮ್ ಮಾಡಿದ್ರು, ಇಬ್ಬರಿಗೆ ಈಗ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟು ಅವರ ತಲೆದಂಡ ಆಗಿದೆ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಆ ಲೀಸ್ಟ್ನಲ್ಲಿ ಇದ್ದಾರೆ ಅನ್ನೋದು ಈಗಿರುವ ಚರ್ಚೆ. ಹೀಗಿರುವಾಗ ರಾತ್ರಿ 8 ಗಂಟೆಗೆ ಮತ್ತೊಂದು ಸುತ್ತಿನಲ್ಲಿ ಮಾತುಕತೆಯಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಒಂದು ಸ್ಪಷ್ಟತೆ ಸಿಗುತ್ತೆ. ಜಮೀರ್ ಅಹಮದ್ ಖಾನ್ಗೆ ಈ ಹೊತ್ತಿನವರೆಗೂ ಕೂಡ ಡವ ಶುರುವಾಗಿದೆ. ಏನಾಗುತ್ತೋ ಏನೋ ನನ್ನ ಭವಿಷ್ಯ ಅನ್ನೋದು.
ಜಮೀರ್ ಅಹಮದ್ ಖಾನ್ ಅವರಿಗೆ ದಾವಣಗೆರೆ ದಕ್ಷಿಣದಲ್ಲಿ